ಸರ್ ಇವತ್ತು ಇಡಿಗೆ ಬಂದಿರೋ ಉದ್ದೇಶ ಏನು? ಏನಾದ್ರು ಅವರೇ ಕರೆದಿದ್ರಾ ಅಥವಾ ನೀವಾಗಿ ವೈಯಕ್ತಿಕವಾಗಿ ಬಂದಿರೋದೇನು? ಇಲ್ಲ ನಿನ್ನೆ ಸುಮಾರು 1:37 ನನಗೆ ಇಡಿ ಕಚೇರಿಯಿಂದ ಕರೆ ಬಂತೆ. ಆ ಕರೆ ಬಂದಿದ್ದಕ್ಕೆ ನಾನು ಇವತ್ತು ಬಂದಿದ್ದೀನಿ. ಸರ್ ಇದೆ ಲಾಸ್ಟ್ ಟೈಮ್ ನಾನು ಬಂದಾಗ ನಂದು ಎವಿಡೆನ್ಸ್ ಇದಾಗಿರಲಿಲ್ಲ, ಹೇಳಿಕೆ ದಾಖಲು ಮಾಡ್ಕೊಂಡಿರಲಿಲ್ಲ. ಸರ್ ಜೊತೆಗೆ ದಾಖಲೆಗಳೆಲ್ಲ ಕಲೆಕ್ಟ್ ಮಾಡಿಕೊಂಡ್ರು, ಯಾವ್ಯಾವುದು ಪೂರಕ ದಾಖಲೆಗಳು ನನ್ನಲ್ಲಿದ್ದವಂಥ ಹಲವಾರು ಡಾಕ್ಯುಮೆಂಟ್ಗಳು ಕಲೆಕ್ಟ್ ಮಾಡ್ಕೊಂಡಿದ್ರು. ಈಗ ಮತ್ತೆ ನಾನು ವಿಚಾರಣೆ ನನ್ನ ಹೇಳಿಕೆ ಆಗಬೇಕಾಗತ್ತಲ್ಲ, ಹಾಗಾಗಿ ಮತ್ತೆ ಫರ್ದರ್ ಏನೋ ಡಾಕ್ಯುಮೆಂಟು ಇದನ್ನೇನಾದ್ರು ಡಾಕ್ಯುಮೆಂಟ್ ಇದ್ದರೆ ತೊಗೊಂಡು ಬನ್ನಿ, ನಿಮ್ಮಲ್ಲಿರೋ ದಾಖಲೆಗಳೆಲ್ಲ ತೊಗೊಂಡ್ಬನ್ನಿ ಅಂತ ಹೇಳಿದರು. ಸರ್ ಹಾಗಾಗಿ ನಾನು ಬಂದಿದ್ದೀನಿ. ಸರ್ ಒಂದು ಬ್ಯಾಗ್ ಎಷ್ಟು ದಾಖಲೆ ತಂದಿದ್ದೀರಾ? ಏನೇನೆಲ್ಲ ಇದೆ ಸರ್ ಅದರಲ್ಲಿ? ಸರ್ ಅದರಲ್ಲಿ ಇದೆ ಮೂಡ 50-50 ಹಗರಣದ ಇರ್ಬೋದು, ಇಲ್ಲ ಅಂದರೆ ಬದಲಿ ನಿವೇಶನ ಹಗರಣ ಇರ್ಬೋದು, ಮತ್ತು ಹಲವಾರು ಮೂಡ ಅಕ್ರಮದ ಸಂಬಂಧಪಟ್ಟಂಗೆ ದಾಖಲೆಗಳೆಲ್ಲ ಅವು. ಹಾಗಾಗಿ ಕೇವಲ ಸಿಎಂ ಅವರ ಫ್ಯಾಮಿಲಿ ಬಂದಿರೋ ಸೈಟ್ಗಳ ಬಗ್ಗೆ ಮಾತ್ರ ಅಥವಾ ಒಟ್ಟಾರೆಯಾಗಿ ಸೈಟ್ಗಳ ನಮ್ಮ ಆಪಾದನೆ, ನಮ್ಮ ದೂರು ಬರೀ ಸಿಎಂ ವಿರುದ್ಧದ ಅಷ್ಟೇ ಅಲ್ಲ, ಮೂಡಾದಲ್ಲಿ ನೆಗೆದಿಂದು 5,000 ಕೋಟಿಗೂ ಅಧಿಕ ಅಕ್ರಮದ ಬಗ್ಗೆ ತನಿಖೆ ಆಗಬೇಕು ಅಂತ ನಮ್ಮ ಉದ್ದೇಶ, ನಮ್ಮ ಒತ್ತಾಯ. ಹಾಗಾಗಿ ಅದಕ್ಕೆ ಪೂರಕವಾದ ದಾಖಲೆಗಳನ್ನು ತಗೊಂಡ್ಬಂದಿದ್ದೀವಿ. ಸಿಎಂ ಅವ್ರದ್ದು ಅದು ಒಂದು ಅಕ್ರಮ ಇರ್ಬೋದು, ಅದೊಂದು 20 ಕೋಟಿ ಇರ್ಬೋದು ಅಷ್ಟೇ. ಆದರೆ 5,000 ಕೋಟಿ ಹಗರಣ ಆಗಿರೋದ್ರಿಂದ ಅದನ್ನು ಸಹ ತನಿಖೆ ಆಗಬೇಕು ಮತ್ತು ಅಂತ ಹೇಳ್ಬಿಟ್ಟು ಅದೊಂದು ಮಾಹಿತಿ ಕೊಡಕ್ಕೆ ಬಂದಿದ್ದೀವಿ ಎಲ್ಲನೂ. ಮತ್ತು ಈ ಹಿಂದೆ ಜೂನ್ ತಿಂಗಳಲ್ಲಿ ಲೋಕಾಯುಕ್ತ ಮುಖ್ಯ ನ್ಯಾಯಮೂರ್ತಿಗಳು ಸರ್ಚ್ ವಾರೆಂಟ್ಗೆ ಹೇಳಿ ಮೈಸೂರು ಲೋಕಾಯುಕ್ತದವರು ಸರ್ಚ್ ವಾರೆಂಟ್ ಕೇಳಿದರು. 1,000 ಪುಟದಷ್ಟು ವರದಿ ಕೊಟ್ಟು, ಆ ವರದಿ ಕೊಟ್ಟು ಸರ್ಚ್ ವಾರೆಂಟ್ ಕೇಳಿದಾಗ ಮೈಸೂರು ಲೋಕಾಯುಕ್ತದವರು ಮೂಡಾ ಕಚೇರಿನ ದಾಳಿ ಮಾಡಬೇಕಾಗತ್ತೆ ಮತ್ತು ಅಲ್ಲಿ ಅಕ್ರಮ ನಡೀತಾ ಇದೆ ಅಂತೇಳಿ ಇಡಿ ಬರೋದಕ್ಕಿಂತ ಮುಂಚೆನೇ ಅದಕ್ಕೆ ಸಂಬಂಧಪಟ್ಟಂಗೆ ಇವರು ಹೋಗಿ ಕೇಳಿದಾಗ ಸರ್ಚ್ ವಾರೆಂಟ್ ಕೂಡ ಡಿಲೇ ಮಾಡಿ ಆ ಒಂದು ಅಕ್ರಮದಲ್ಲಿ 8 ಕೋಟಿಯಷ್ಟು ಮುಖ್ಯ ನ್ಯಾಯಮೂರ್ತಿ ಲೋಕಾಯುಕ್ತವರಿಗೆ ಹಣ ಹೋಗಿದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ ಸಿಕ್ಕಿದೆ ನನಗೆ. ಅದನ್ನು ದಾಖಲೆ ಇವತ್ತು ಸಬ್ಮಿಟ್ ಮಾಡಬೇಕು ಅಂತ ನಾನು ಕೊಡ್ತಾ ಇದ್ದೀನಿ. ಲೋಕಾಯುಕ್ತ ಆಗಿದ್ದ ಸಚಿತ್ ಅಂತ ಇದ್ರು. ಹೌದೌದು. DYSP ಮಾಲತೇಶನ್ ಅವರು ಈ ಒಂದು ಪ್ರಕರಣನ ಏನೋ ಸರ್ಚ್ ವಾರೆಂಟ್ ಕೇಳಿದ ವಿಷಯನ ಮೂಡಾ ಅಧಿಕಾರಿಗಳಿಗೆ, ಮೂಡಾ ಆಯುಕ್ತರಿಗೆ ಮತ್ತು ಬೈರತಿ ಸುರೇಶ್ ಅವರು ಲೀಕೌಟ್ ಮಾಡಿದರು. ಲೀಕೌಟ್ ಮಾಡಿರೋದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಆ ಲೀಕೌಟ್ ಆದಾಗ ಸರ್ಚ್ ವಾರೆಂಟು ಜಾರಿ ಮಾಡೋಕ್ಕೆ 28 ದಿವಸ ಆದಮೇಲೆ ಸರ್ಚ್ ವಾರೆಂಟ್ ಕೊಡ್ತಾರೆ. ಅದನ್ನು ಸಹ ಜಾರಿ ಮಾಡೋಕ್ಕೆ ಬಿಡೋದಿಲ್ಲ. ಆಮೇಲೆ 1ನೇ ತಾರೀಕು ಬೈರತಿ ಸುರೇಶ್ ಬರ್ತಾರೆ. 28ನೇ ತಾರೀಕು ನಮ್ಮ ಯಾರೋ ಒಂದು ಮೈಸೂರು ಅಲ್ಲ ಬೆಂಗಳೂರು ಮೂಡಾ UDಯಿಂದ ಯಾರೋ ಬಂದ್ಬಿಟ್ಟು 140 ಕಡತಗಳನ್ನು ತೊಗೊಂಡೋದ್ರು ಅಂತ ಹೇಳೆಲ್ಲ ಮಾಧ್ಯಮದಲ್ಲೂ ಬರುತ್ತೆ. ಎಲ್ಲ ದಾಖಲೆಗಳು ತಗೊಂಡು ಹೋದ ಮೇಲೆ ಇವರು ಸರ್ಚ್ ವಾರೆಂಟ್ ಕೊಡ್ತಾರೆ. ಅಷ್ಟರೊಳಗಡೆ ಮಧ್ಯದಲ್ಲಿ ಇದು ಸೆಟಲ್ಮೆಂಟ್ ಆಗಿದೆ ಅಂತ ಅವರ ಅಧಿಕಾರಿನೇ ನಮ್ಮ ಹತ್ರ ಹೇಳಿದ್ದಾರೆ. ಸರ್ ಈಗ ಏನೇನು ಡಾಕ್ಯುಮೆಂಟ್ಸ್ ತಗೊಂಡಿದ್ರೆ ಜೊತೆಗೆ ಕಾಲ್ ಮಾಡಿದಾಗ ಏನೇನು ಡಾಕ್ಯುಮೆಂಟ್ಸ್ ತಗೊಂಬನ್ನಿ ಅಂತ ಹೇಳಿದ್ರೆ ಹೇಗೆ ಸರ್? ಇಲ್ಲ, ಅದೇ ಕಾಲ್ ಮಾಡೋದು ಏನು ದಾಖಲೆಗಳು ಅಂದರೆ ನಿಮ್ಮಲ್ಲಿ ಇರೋ ದಾಖಲೆಗಳು ತನ್ನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸರ್ ಇದು 2ನೇ ಸರಿ ಇದೆ. ಲಾಸ್ಟ್ ಮಂತ್ 28 ಒಂದು ಸರಿ ಬಂದಿದ್ವಲ್ಲ, ಅದಾದಮೇಲೆ ಈಗ ಕರೆದಿದ್ದಾರೆ. ಹಾಗಾಗಿ ನಾವು ಆ ದಾಖಲೆಗಳನ್ನು ಈಗ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.